Hello my dear students, welcome to the new video. ಈ ದಿನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ರಿಲೀಸ್ ಮಾಡಿದ್ದಾರೆ. ಎರಡು ಲಿಂಕ್ ರಿಲೀಸ್ ಮಾಡಿದ್ದಾರೆ. UGCET 2026 ಆಪ್ಷನ್ ಎಂಟ್ರಿ ಲಿಂಕ್ 1 ಆ್ಯಂಡ್ ಆಪ್ಷನ್ ಎಂಟ್ರಿ ಲಿಂಕ್ 2 ಅಂತ. ಯಾವ ಕೋರ್ಸಸ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂದರೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ನರ್ಸಿಂಗು, ಫಾರ್ಮ್ ಸೈನ್ಸ್ ಆ್ಯಂಡ್ ವೆಟರ್ನರಿ ಸೈನ್ಸಸ್. ಈ 3-4 ಕೋರ್ಸಸ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಈಗ ಎಲ್ರಿಗೂ ಡೌಟ್ ಬರೋದು ಏನು ಅಂದರೆ ನೀಟ್ ಎಕ್ಸಾಮ್ ಇದೆಯಲ್ಲ, ಏನು ಮಾಡೋದು ಅಂತ. ನೀಟ್ ಎಕ್ಸಾಮ್ ಆದಮೇಲೂ ಸಹ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಈಗಿರೋ ನೋಟಿಫಿಕೇಶನ್ ಪ್ರಕಾರ 30th ಜೂನ್ವರೆಗೂ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಮಾರ್ಕ್ ರಿಸಲ್ಟ್ 6th ಜುಲೈ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಡೇಟ್ಸ್ ಎಲ್ಲ ಎಕ್ಸ್ಟೆಂಡ್ ಆಗಬಹುದು. ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ನೀಟ್ ಬರೀತಾ ಇರೋರು ನೀಟ್ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೀಟ್ ಎಕ್ಸಾಮ್ ಆದಮೇಲೆ ಸಹ ಆಪ್ಷನ್ ಎಂಟ್ರಿ ಮಾಡಬಹುದು. ಇನ್ನು ಉಳಿದಿರೋರು KCET ಆಸ್ಪಿರೆಂಟ್ಸು, ಇಂಜಿನಿಯರಿಂಗು, ಅಗ್ರಿಕಲ್ಚರ್, ನರ್ಸಿಂಗ್, ಫಾರ್ಮ್ ಸೈನ್ಸ್ ಆ್ಯಂಡ್ ವೆಟರ್ನರಿ ಸೈನ್ಸ್ ಅವರು ಹೋಮ್ವರ್ಕ್ ಮಾಡಿ ನೀಟಾಗಿ ಕೂತ್ಕೊಂಡು ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಇಲ್ಲ ಒಂದು ಎಕ್ಸೆಲ್ ಶೀಟಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೀವು KEA ಪೋರ್ಟಲಲ್ಲಿ ಎಂಟ್ರಿ ಮಾಡಬಹುದು. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಟ್ ವಿಲ್ ಟೇಕ್ ಯು ಟು ದ ಆಪ್ಷನ್ ಎಂಟ್ರಿ ಲಾಗಿನ್. ಸೊ ಇಲ್ಲಿಂದ ಮುಂದೆ ಪ್ರೊಸೀಡ್ ಆಗಬಹುದು. ಇದಕ್ಕಿಂತ ಮೊದಲು ಹೋಮ್ವರ್ಕ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ನಿಮ್ಮದೇ ಆದ ಕನ್ಸ್ಟೈನ್ಸ್ ಇರುತ್ತೆ, ನಿಮ್ಮದೇ ಆದ ಕ್ರೈಟೀರಿಯಾ ಇರುತ್ತೆ. ಅದನ್ನು ಕನ್ಸಿಡರ್ ಮಾಡಿಕೊಂಡು ನಿಮ್ಮದೇ ಆದ ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ತಿದ್ದಕ್ಕೆ ಮೊದಲು ಫಸ್ಟ್ ಪ್ರಯಾರಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಪ್ರಯಾರಿಟಿ ಆರ್ಡರ್ ಏನು ಅಂದರೆ ನಿಮಗೆ ಯಾವುದು ತುಂಬ ಇಷ್ಟನೋ, ನಿಮ್ಗೆ ಯಾವ್ದು ತುಂಬ ಇಷ್ಟ ಆಗಿರೋ ಕಾಲೇಜ್ ಇರುತ್ತೋ ಅದನ್ನು ಟಾಪಲ್ಲಿ ಹಾಕ್ಕೊಳ್ಳಿ. ಅದು ಸಿಗಲಿಲ್ಲ ಅಂದರೆ ಸೆಕೆಂಡ್ ಟಾಪ್, ಅದು ಸಿಗಲಿಲ್ಲ ಅಂದರೆ ಇನ್ನೊಂದು ಕಾಲೇಜ್ ಇಷ್ಟ ಇರುತ್ತೆ ನಿಮಗೆ, ಅದು ಸಿಗಲಿಲ್ಲ ಅಂದರೆ ಇನ್ನೊಂದು ಕಾಲೇಜು. ಆ ಥರ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗಿ. ಆಲ್ವೇಸ್ ಸ್ಟಾರ್ಟ್ ವಿತ್ ದ ಟಾಪ್ ಮೋಸ್ಟ್ ಕಾಲೇಜ್. RVಯಿಂದ ಇಂಜಿನಿಯರಿಂಗ್ ಆದರೆ RVಯಿಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಸಿಗುತ್ತೋ ಇಲ್ವೋ ಸೆಕೆಂಡ್ರಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟ ಇಲ್ದಿರೋ ಕಾಲೇಜ್ನ ಟಾಪಲ್ಲಿ ಹಾಕೊಳ್ಳೋಕೆ ಹೋಗ್ಬಿಡಿ. ಲಾಸ್ಟ್ ಇಯರ್ ಕಟ್ ಆಫು, ಬಿಫೋರ್ ಲಾಸ್ಟ್ ಇಯರ್ ಕಟ್ ಆಫ್ ಎಲ್ಲ ನೋಡಿರ್ತೀರಾ. ಅದೇ ಕಟ್ ಆಫ್ ನೋಡಿಕೊಂಡು ಒಂದಷ್ಟು ಕಾಲೇಜಸ್ ಮಾತ್ರ ಎಂಟ್ರಿ ಮಾಡಿಬಿಡಿ. ಇನ್ನೂ ಜಾಸ್ತಿ ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮದು 50,000 ರ್ಯಾಂಕ್ ಇದ್ದರೆ 70, 75, 80,000 ಕಟ್ ಆಫ್ ಇರುವಂಥ ಕಾಲೇಜಸ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾವಾಗ್ಲೂ ಸಾಫ್ಟ್ವೇರ್ ಹೆಂಗೆ ಅಲಾಟ್ ಮಾಡುತ್ತೆ ನಿಮ್ಮ ಕಾಲೇಜ್ ಅಂದರೆ ಟಾಪಿಂದ ಕನ್ಸಿಡರ್ ಮಾಡ್ಕೊಂಡು ಹೋಗುತ್ತೆ, ಬಾಟಮಿಂದ ಅಲ್ಲ. ಆಪ್ಷನ್ ಎಂಟ್ರಿ 1, 2, 3, 4, 25, 26, 27, 30, 40, 50 ಅಂತ ಮೇಲಿಂದ ಚೆಕ್ ಮಾಡ್ಕೊಂಡು ಹೋಗುತ್ತೆ. ನಿಮ್ಮ ಕ್ಯಾಟಗರಿಯಲ್ಲಿ ಏನಾದರೂ ಅವೈಲೇಬಲ್ ಇದ್ದರೆ ಅದು ಅಲಾಟ್ ಆಗುತ್ತೆ. ಕೆಳಗಡೆ ಇರೋ ಕಾಲೇಜ್ ಯಾವತ್ತೂ ಅಲಾಟ್ ಆಗೋದಿಲ್ಲ, ಮೇಲಿಂದನೇ ಚೆಕ್ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಪ್ರಯಾರಿಟಿ ಆರ್ಡರ್ನ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಹಳೆಯ ವಿಡಿಯೋಸ್ ಇದೆ, ಎಲ್ಲ ಕಾಲೇಜುಗಳದ್ದು ಇದೆ, ಎಲ್ಲ ಕೋರ್ಸಸ್ದು ಇದೆ. ಚೆಕ್ ಮಾಡಿ ಅದನ್ನು ನಿಮಗೆ ಇಷ್ಟ ಆಗೋ ಥರ ನೀವು ಎಡಿಟ್ ಮಾಡ್ಕೋಬೋದು. ನಿಮ್ಮ ಊರಿಗೆ ಹತ್ರ ಆಗಿರೋವಂಥದ್ದು, ಇಲ್ಲ ಬರೀ ಬೆಂಗಳೂರಲ್ಲಿ ಇರೋವಂಥದ್ದು, ಇಲ್ಲ ಬರೀ ಯಾವುದೋ ಒಂದು ಪರ್ಟಿಕ್ಯುಲರ್ ಕೋರ್ಸು, ಇಲ್ಲ ಒಂದು ಕಾಲೇಜಲ್ಲಿ ಡಿಫ್ರೆಂಟ್ ಕೋರ್ಸಸ್ನ ಆ್ಯಡ್ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿ ನೀವು ಯೂಶಲಿ ಕಂಪ್ಯೂಟ್ರಲ್ಲಿ ಮಾಡೋದು ಉತ್ತಮ, ಮೊಬೈಲ್ಗಿಂತ. ಮೊಬೈಲಲ್ಲೂ ಮಾಡಬಹುದು, ಮತ್ತು ಕಂಪ್ಯೂಟ್ರಲ್ಲಿ ಮಾಡೋದು ತುಂಬ ಉತ್ತಮ. ಏನಾದರೂ ನೀವು ಬ್ರೌಸಿಂಗ್ ಸೆಂಟ್ರಿಗೆ ಏನಾದರೂ ಹೋಗೋ ಆಗಿದ್ದರೆ ಖಂಡಿತ ನಿಮ್ಮ ಪಾಸ್ವರ್ಡ್ ಎಲ್ಲ ನಿಮ್ಮ ಹತ್ರನೇ ಇರಲಿ. ನಿಮಗೆ ಇಷ್ಟ ಆಗಿರೋಂಥ ಕಾಲೇಜಸ್ನ ನೀವು ಎಂಟ್ರಿ ಮಾಡಿ. ಅಲ್ಲಿರೋ ಪರ್ಸನ್ಗೆ ಇಷ್ಟ ಆಗಿರೋಂಥ ಕಾಲೇಜನ್ನೆಲ್ಲ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಬೇಡಿ, ನೀವೇ ಕೂತ್ಕೊಂಡು ಮಾಡಿ. ಹಾಗಾಗಿ ಒಂದಷ್ಟು ಟೈಮ್ ತೊಗೊಂಡು 30ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಇನ್ನು 10 days ಇದೆ. ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಯಾಕೆಂದರೆ ದಿಸ್ ಈಸ್ ಎ ಕ್ರೂಷಿಯಲ್ ಜಂಕ್ಷರ್ ವೇರ್ ಯು ನೀಡ್ ಟು ಟೇಕ್ ಎ ಪ್ರಾಪರ್ ಡಿಸಿಷನ್. ನೀವು ಏನೋ ಒಂದು ಆಪ್ಷನ್ ಎಂಟ್ರಿ ಮಾಡೋದು, ಇನ್ಯಾವುದೋ ಕಾಲೇಜ್ ಸಿಗುತ್ತೆ. ಸೊ ಈ ಥರ ಆದಾಗ ನಿಮಗೆ ಯಾವುದೋ ಒಂದು ಎಲಿಜಿಬಲ್ ಕಾಲೇಜ್, ನಿಮ್ಗೆ ಯಾವುದೋ ಒಳ್ಳೆ ಕಾಲೇಜ್ ಸಿಗೋ ಆಪ್ಷನ್ ಇದ್ದರೂ ಸಹ ಸಿಗದೆ ಹೋಗಬಹುದು. ಈಗ ನಡೀತಾ ಇರೋದು ಮಾಕ್ ಆಪ್ಷನ್ ಎಂಟ್ರಿ. ಸೊ ಮಾಕ್ ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ರಿಸಲ್ಟ್ಸ್ ಕೊಡ್ತಾರೆ ಅರೌಂಡ್ 6th ಜುಲೈ. ಅದಾದಮೇಲೆ ಮತ್ತೆ ನಿಮಗೆ ಒಂದು 3 days ಟೈಮ್ ಕೊಡ್ತಾರೆ. ಮತ್ತೇನೂ ಎಡಿಟ್ ಮಾಡ್ಕೋಬಹುದು. ನೀವು ಆಪ್ಷನ್ನ ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ರೀಆರ್ಡರ್ ಸಹ ಮಾಡ್ಕೋಬಹುದು. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಆದಮೇಲೆ ಬೇಕಾದರೆ ನೀವು ಅಡ್ಮಿಷನ್ ತೊಗೋಬಹುದು. ನನ್ನ ಸಜೆಷನ್ ಯಾವಾಗಲೂ ವೆಯ್ಟ್ ಟಿಲ್ ದ ಲಾಸ್ಟ್ ರೌಂಡ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.